2026ರ ನೀಟ್ ಯುಜಿ ಪರೀಕ್ಷೆ ಮೊದಲು ರದ್ದಾದ ಬಳಿಕ ಅಂದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಂತರ ಹಾಗೂ ಜೂನ್ 21ರಂದು ಮರುಪರೀಕ್ಷೆಗೆ ಆದೇಶಿಸಲಾದ ನಡುವೆ 37 ದಿನಗಳ ಅಂತರದಲ್ಲಿ 12 ನೀಟ್ ಆಕಾಂಕ್ಷಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ವರದಿಯಾಗಿದೆ. ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ತಮಿಳುನಾಡು, ಗುಜರಾತ್, ಉತ್ತರಾಖಂಡ, ಮಹಾರಾಷ್ಟ್ರ, ಗೋವಾ ಮತ್ತು ದೆಹಲಿಯಲ್ಲಿ ನೀಟ್ ಆಕಾಂಕ್ಷಿಗಳ ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗಿವೆ. ಎಲ್ಲ 12 ವಿದ್ಯಾರ್ಥಿಗಳು ಮರುಪರೀಕ್ಷೆಯನ್ನ ಬರೆಯಬೇಕಾಗಿತ್ತು. ಇನ್ನು ರದ್ದಾದ ಪರೀಕ್ಷೆ ಮತ್ತು ಮುಂಬರುವ ಮರುಪರೀಕ್ಷೆಯ ಸುತ್ತಲಿನ ಒತ್ತಡವೇ ಆತ್ಮಹತ್ಯೆಗೆ ಕಾರಣ ಅಂತ ತಿಳಿದು ಬಂದಿದೆ. ಹೀಗೆ ಮನೆಯ ಬೆಳಕನ್ನೇ ಕಳೆದುಕೊಂಡ ಕುಟುಂಬದವರಲ್ಲಿ ದುಃಖ ಮಡುಗಟ್ಟಿದೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿರೋದು ಸತ್ಯ ಅಲ್ವಾ ಅಂತ ಪ್ರಶ್ನಿಸಿರುವ ಸಚಿವ ಯುಟಿ ಖಾದರ್ ಪ್ರಧಾನಿ ಮತ್ತು ಕೇಂದ್ರ ಶಿಕ್ಷಣ ಸಚಿವರು ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಇನ್ನು ಪರೀಕ್ಷಾ ಪೇ ಚರ್ಚಾ ಹೆಸರಿನಲ್ಲಿ ಉಪದೇಶ ಮಾಡುವ ಪ್ರಧಾನಿಗಳಿಗೆ ವಿದ್ಯಾರ್ಥಿಗಳ ಪ್ರಶ್ನೆ ಎದುರಿಸುವ ಧೈರ್ಯ 56 ಇಂಚಿನ ಎದೆಯಲ್ಲಿ ಇಲ್ಲವೇ ಇಲ್ಲ ಅಂತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೆಂಡವಾಗಿದ್ದಾರೆ. ನೈತಿಕ ಜವಾಬ್ದಾರಿ ಪ್ರಧಾನಮಂತ್ರಿಯ ಮತ್ತು ಶಿಕ್ಷಣ ಮಂತ್ರಿಯಾದ ಕೇಂದ್ರದ ನೈತಿಕ ಜವಾಬ್ದಾರಿ ಬಹುಶಃ ರಾಜೀನಾಮೆ ಕೊಟ್ಟು ಅದನ್ನ ಕೇಂದ್ರ ಸರ್ಕಾರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಅವ್ರ ಜೊತೆ ಯಾರ ಮಾತುಕತೆ ಕಳಿಸ್ಬೇಕು. ಅವ್ರದ್ದು ಯಾಕಂದ್ರೆ 20 ವರ್ಷದಿಂದ ಯಾರು ಹೋಗಿಲ್ಲಲ್ಲ. ಈ ನರೇಂದ್ರ ಮೋದಿ ಅವರು ಸೇರಿ ಸಂಪುಟ ಕೂಡ ಇವತ್ತು ಫೇಲ್ಯೂರ್ ಆಗಿದೆ. ಈ ರೀತಿಯಾಗಿ ಇವತ್ತು ನೀಟ್ ಪ್ರಶ್ನೆ ಪತ್ರಿಕೆ ಇವತ್ತು ಸೋರಿಕೆ ಆಗಿರ್ತಕ್ಕಂಥದ್ದು. ಸಿಬಿಐ ಅಧಿಕಾರಿಗಳ ಮೇಲಿನ ಹಲ್ಲೆ ಖಂಡಿಸಿ ನೌಕರರ ಸಂಘ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿತ್ತು. ಮತ್ತೊಂದೆಡೆ ಈ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಬೇರೆ ಯಾರ್ಯಾರು ಈ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಮತ್ತು ಬೇರೆ ಸಾಮಗ್ರಿಗಳನ್ನು ತಗೊಂಡು ನಮ್ಮ ಸಿಬ್ಬಂದಿಯನ್ನು ಹೊಡೆದಿದ್ದಾರೆ ಅವರೆಲ್ಲರ ಮೇಲೆ 307 ಸೆಕ್ಷನ್ನನ್ನೇ ಹಾಕಬೇಕು ಅಂತಲೂ ನಾನು ಪೊಲೀಸವ್ರಿಗೆ ತಾಕೀತು ಮಾಡಿದ್ದೇನೆ. ಕೂಡಲೇ ಅವ್ರನ್ನ ಬಂಧಿಸಬೇಕು. ಮತ್ತು ಪೊಲೀಸವರ ಸಮ್ಮುಖದಲ್ಲಿ ಹೊಡೆದಿರೋದು ಖಂಡನೀಯ. ಮತ್ತು ಶಿವಾಜಿನಗರ ಅಂತ ಪ್ರದೇಶ ಕ್ಷೇತ್ರದಲ್ಲಿ ಒತ್ತುವರಿ ತೆರವು ಮಾಡೋದು ಬ್ಯಾನರ್ ಏನೇ ಒತ್ತುವರಿ ತೆರವು ಮಾಡೋಕ್ಕೆ ಬಿಗಿ ಭದ್ರತೆ ಪೊಲೀಸ್ ಕೊಡಬೇಕು. ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಅಂದರೆ ಇದು ಸುಮ್ಮನೆ ಬಂದ ಗಲಭೆನಾ? ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಎಲ್ಲನೂ ಏನು ಕೆಟ್ಟ ಕೆಟ್ಟ ಭಾಷೆ ಇದು, ಹೋಗು ಇಲ್ಲಿಂದ ಹೊರಟೋಗು ಅಂತೇಳಿ ಹೊಡಿತಾರಲ್ಲ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ದೆಹಲಿಯಲ್ಲಿ ಮುಂದುವರೆದಿದೆ. ಬುಧವಾರ ಅಥವಾ ಗುರುವಾರ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಲೋಕಭವನದಲ್ಲಿ ಪ್ರಾಥಮಿಕ ಹಂತದ ಪೂರ್ವ ಸಿದ್ಧತೆ ನಡೆಯುತ್ತಿದೆ. ಮತ್ತೊಂದೆಡೆ ಸಂಪುಟದಲ್ಲಿ 10 ಮಂದಿ ಹೊಸಬರು ಜೊತೆಗೆ 10 ಮಂದಿ ಹಿರಿಯರಿಗೆ ಮಂತ್ರಿ ಸ್ಥಾನ ನೀಡಲು ವರಿಷ್ಠರು ಮತ್ತು ರಾಜ್ಯ ನಾಯಕರು ಒಪ್ಪಿದ್ದಾರೆ ಎನ್ನಲಾಗಿದೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು ನೀಡುತ್ತಿದ್ದ ಮಾಹಿತಿ ತಿಳಿದು ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಸಿರಿಯಾದಲ್ಲಿರುವ ಉಗ್ರರಿಗೆ ಹಣ ರವಾನೆ ಮತ್ತು ಯುವಕರ ನೇಮಕಾತಿಗೆ ಸಂಬಂಧಿಸಿದಂತೆ ಎನ್ಐಎ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಚೂಡಿದಾರ್ಗಳಲ್ಲಿ ಮುಚ್ಚಿ ಮಾದಕ ವಸ್ತು ಸಾಗಿಸುತ್ತಿದ್ದ ಜಾಲವನ್ನ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಭೇದಿಸಿ 4ರನ್ನ ಬಂಧಿಸಿದೆ. ಬರೋಬ್ಬರಿ 26.6 ಕೋಟಿ ರೂಪಾಯಿ ಮೌಲ್ಯದ ಒಟ್ಟು 12 ಕೆಜಿ 925 ಗ್ರಾಂ ಎಂಡಿಎಂಎ ಹಾಗೂ 60 ಗ್ರಾಂ ಕೊಕೇನ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಇಂಗ್ಲೆಂಡ್ ಹಾಗೂ ಐರ್ಲೆಂಡ್ ನಡುವಿನ ಟಿ20 ಟೂರ್ನಿಯಲ್ಲಿ ವೈಟ್ ವಾಶ್ ಆದ ಬಳಿಕ ಈಗ ಇಂಗ್ಲೆಂಡ್ ವಿರುದ್ಧ ನಡೆದಿದ್ದ ಏಕದಿನ ಸರಣಿಯಲ್ಲೂ ಟೀಂ ಇಂಡಿಯಾ ಸೋಲು ಅನುಭವಿಸಿದೆ. ಈ ಕುರಿತು ಗರಂ ಆಗಿರೋ ಮಾಜಿ ಆಟಗಾರ ಕೃಷ್ಣಮಾಚಾರಿ ಶ್ರೀಕಾಂತ್ ಭಾರತ ಸೋಲಲು ತಂಡದ ಕೋಚ್ ಗೌತಮ್ ಗಂಭೀರ್ ಹಾಗೂ ತಂಡದ ಆಡಳಿತ ಮಂಡಳಿ ಕಾರಣ ಎಂದಿದ್ದಾರೆ. ಟಿ20ನಲ್ಲಿ ಸಂಜು ಸ್ಯಾಮ್ಸನ್ ಹಾಗೂ ವೈಭವ್ ಸೂರ್ಯವಂಶಿಯ ಆಟವನ್ನ ಹಾಳು ಮಾಡಿ ಆಯಿತು. ಈಗ ಕೆಎಲ್ ರಾಹುಲ್ನ ಆಟವನ್ನು ಹಾಳು ಮಾಡುತ್ತಿದ್ದೀರಿ ಎಂದು ಕಿಡಿಕಾರಿದ್ದಾರೆ.